ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು 29/5/2026 ಇವತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಇ ಅಪ್ಡೇಟ್ಸ್ ಏನಿದೆ ಅಂತಂದ್ರೆ, ಯಾರು ಈಗ ನೀವು ಕೆಇ ಮುಖಾಂತರ KCET ಮುಖಾಂತರ ವಿವಿಧ ಕೋರ್ಸ್ಗಳಿಗೆ ಸ್ಪೆಷಲಿ ನಮ್ಮ BSc ನರ್ಸಿಂಗು, ಅಲೈಡ್ ಹೆಲ್ತ್ ಸೈನ್ಸಸ್ಸು, ಬಿ ಫಾರ್ಮಾ ಡಿ ಮತ್ತು ಬೇರೆ ಬೇರೆ ಕೋರ್ಸ್ಗಳಿಗೆ ನೀವು ಯಾರು ಜಾಯಿನ್ ಆಗ್ತಾ ಇದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ಫೀಸ್ಗೆ ಸಂಬಂಧಿಸಿದಂತೆ ನೆನಪಿಟ್ಕೊಳ್ಳಿ, ಇಲ್ಲಿ ಫೀಸ್ಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟನ್ನು ಮಾಡಿದ್ದಾರೆ. ಹೋದ ವರ್ಷ ಒಂದು 4-5 ವರ್ಷದಿಂದ ಈ ಒಂದು ಹೇಳ್ತಾ ಇದ್ರು ಅವರು, ಹಂಗೆ ಸುಮ್ಮನೆ ನಾಮಕಾಸ್ತೆ ಹೇಳ್ತಾ ಇದ್ರು. ಈ ವರ್ಷ ಸ್ವಲ್ಪ ಲೆಟರ್ ಫಾರ್ಮೆಟ್ ಅಲ್ಲಿ ಒಂದು ಇದನ್ನ ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೋಸ್ಕರ ಒಂದು ಪ್ರಕಟಣೆಯನ್ನು ರಿಲೀಸ್ ಮಾಡಿದ್ದಾರೆ. ಏನು ಆ ಒಂದು ಪ್ರೆಸ್ ನೋಟಲ್ಲಿ ಅಥವಾ ಅದೊಂದು ಪ್ರಕಟಣೆಯಲ್ಲಿ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತೇನೆ. ಆ ಮಾಹಿತಿ ಕೊಟ್ಟ ಮೇಲೆ ನಾನು ಕಡೆಯಿಂದ 1-2 ಮಾತನ್ನ ಮಾತಾಡ್ತೇನೆ. ಮೊದಲು ಆ ಮಾಹಿತಿ ಏನಿದೆ ಅಂತ ನೋಡ್ಕೊಂಬರೋಣ. ಸೊ ಫ್ರೆಂಡ್ಸ್, ಇದು ನಾನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ವೆಬ್ಸೈಟಲ್ಲಿ ಇದ್ದೀನಿ. ಅದಕ್ಕಿಂತ ಮೊದಲು ಫ್ರೆಂಡ್ಸ್, ನೀವು BSc ನರ್ಸಿಂಗ್, ಅಲೈಡ್ ಹೆಲ್ತ್ ಸೈನ್ಸಸ್, BPT, AHS ಕೋರ್ಸ್ಗಳ ಒಂದು ಸಂಬಂಧಿಸಿದಂಥ ಡೌಟ್ಗಳು ಏನಾರು ಇದ್ದಲ್ಲಿ ಮತ್ತು ಅದಕ್ಕೆ ಬೇಕಾಗಿರುವಂಥ ಅಪ್ಡೇಟ್ಗಳನ್ನು ನಮ್ಮ ಚಾನಲಲ್ಲಿ ಮಾಡ್ತೀವಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ನಿಮ್ಮಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್ ಮಾಡಿ. ನೋಡಿ, ಇಲ್ಲಿ ಕೆಳಗಡೆ ಹೋದಂಗೆ ಒಂದು ಇವತ್ತು ಬಂದಿರುವಂತಹ ಒಂದು ಇದನ್ನು ಮಾಹಿತಿ ಏನಿದೆ ಅಂತಂದರೆ, ಇಲ್ಲಿ ಹೆಚ್ಚುವರಿ ಶುಲ್ಕ ವಸೂಲಿ ಕುರಿತು ವೃತ್ತಿಪರ ಕೋರ್ಸ್ಗಳಿಗೆ ಸೇರುತ್ತಿರುವ ವಿದ್ಯಾರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ. ಅಂದರೆ ಯಾರು ಇವಾಗ ನೀವು ಕೌನ್ಸಿಲಿಂಗ್ ಮುಖಾಂತರ ವೃತ್ತಿಪರ ಕೋರ್ಸ್ಗಳು, ಪ್ರೊಫೆಷನಲ್ ಕೋರ್ಸ್ಗಳಿಗೆ ಸೇರ್ತಾ ಇದ್ದೀರಿ, ಆ ಒಂದು ಹೆಚ್ಚುವರಿ ಫೀಸ್ ಅಂದರೆ ಎಕ್ಸ್ಟ್ರಾ ಫೀಸ್ ವಸೂಲಿ ಮಾಡೋದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದು ಮನವರಿಕೆ ಪತ್ರವನ್ನು ಇವರು ಕೊಟ್ಟಿದ್ದಾರೆ. ಈ ಒಂದು ಪ್ರಕಟಣೆ ಏನು ಕೊಟ್ಟಿದ್ದಾರೆ ಅಂತಂದರೆ, ಖಾಸಗಿ ವೃತ್ತಿಪರ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡಲು ಸೇರುವ ಅಥವಾ ಈಗಾಗಲೇ ಸೇರಿರುವ ವಿದ್ಯಾರ್ಥಿಗಳ ಗಮನಕ್ಕೆ ತಿಳಿಸುವುದೇನೆಂದರೆ, ನೋಡ್ರಿ, ಈಗ ಹೊಸದಾಗಿ ಅಡ್ಮಿಷನ್ ಆಗೋರಿಗೆ ಮತ್ತು ಆಲ್ರೆಡಿ ಅಡ್ಮಿಷನ್ ಆದವರಿಗೆ ಈ ಒಂದು ಪ್ರಕಟಣೆ ಇದೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿರುವ ಖಾಸಗಿ ವೃತ್ತಿಪರ ಶೈಕ್ಷಣಿಕ ಸಂಸ್ಥೆಗಳು ಹಾಗೂ ವಿಶ್ವವಿದ್ಯಾಲಯಗಳು ಅನುದಾನವಿಲ್ಲದ ಅಲ್ಪಸಂಖ್ಯಾತರ, ಧಾರ್ಮಿಕ, ಭಾಷಾ ಅಲ್ಪಸಂಖ್ಯಾತರ ಇವುಗಳಲ್ಲಿ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಲಭ್ಯವಿರುವ ಸರ್ಕಾರಿ ಸೀಟುಗಳು, ಕೋಟಾದ ಸೀಟುಗಳನ್ನು ಪರೀಕ್ಷಾ ಪ್ರಾಧಿಕಾರದಿಂದ ಮೂಲಕ ಹಂಚಿಕೆ ಮಾಡುವುದು ಸರಿಯಷ್ಟೇ. ಅಂದರೆ ಏನಪ್ಪ ಅಂತಂದ್ರೆ, ಇವರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಪ್ರೈವೇಟ್ ಕಾಲೇಜು, ಯೂನಿವರ್ಸಿಟಿಗಳಿಗೆ ಮತ್ತು ಆ್ಯಡೆಡ್ ಕಾಲೇಜುಗಳಿಗೆ ಇವುಗಳಲ್ಲಿ ನಾವು ಸೀಟು ಹಂಚಿಕೆ ಅಂದರೆ ಸರ್ಕಾರದ ಸೀಟುಗಳನ್ನು ಪ್ರಾಧಿಕಾರದ ಮೂಲಕ ಹಂಚಿಕೆ ಮಾಡುವುದು ಸರಿಯಷ್ಟೇ ಅಂತ ಹೇಳಕೊಂತಾರೆ. ಇದರಲ್ಲಿ ಮತ್ತೇನು ಹೇಳಂತಾರೆ ಇವರು, ಸದರಿ ಸಂಸ್ಥೆಗಳು ಸರ್ಕಾರ ನಿಗದಿಪಡಿಸಿರುವ ಬೋಧನಾ ಶುಲ್ಕ, ಕಾನೂನು ಅಡಿಯಲ್ಲಿ ನಿಗದಿಪಡಿಸಿರುವ ಇನ್ನಿತರ ಶುಲ್ಕಗಳನ್ನು ಹೊರತುಪಡಿಸಿ ಹೆಚ್ಚು ಶುಲ್ಕ ಬೇಡಿಕೆ ಇಟ್ಟ ಪಕ್ಷದಲ್ಲಿ ಅದರಿಂದ ನೊಂದ ಅಭ್ಯರ್ಥಿಗಳು ಪರೀಕ್ಷಾ ಪ್ರಾಧಿಕಾರದ ನಲಮಹಡಿ, ಮಲ್ಲೇಶ್ವರಂ, ಬೆಂಗಳೂರು ಇಲ್ಲಿ ಶುಲ್ಕ ನಿಯಂತ್ರಣ ಸಮಿತಿ ಮುಂದೆ ದೂರು ಸಲ್ಲಿಸಬಹುದಾಗಿರುತ್ತದೆ. ಇದು ಟೋಟಲ್ ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ನಾವು ಓನ್ಲಿ ಗೋರ್ಮೆಂಟ್ ಸೀಟ್ಗಳನ್ನು ಹಂಚಿಕೆ ಮಾಡ್ತೀವಿ. ಆಮೇಲೆ ನೀವು ನಮ್ಮ ಮುಖಾಂತರ ಏನಾದರೂ ಸೀಟ್ ತೊಗೊಂಡು ಹೋಗಿದ್ರೆ, ಅವರು ಅಲ್ಲಿ ಏನಾದರೂ ಕಾಲೇಜವರು ಹೆಚ್ಚುವರಿ ನಿಮಗೆ ವಸೂಲಿ ಮಾಡ್ತಾಯಿದ್ರೆ ನೀವು ಶುಲ್ಕ ನಿಯಂತ್ರಣ ಸಮಿತಿಗೆ ದೂರನ್ನು ಸಲ್ಲಿಸಬಹುದಂಥೇಳಿ ಇವರು ವಿದ್ಯಾರ್ಥಿಗಳಿಗೆ ಮಾನ್ಯ ನ್ಯಾಯಮೂರ್ತಿ B. ಶ್ರೀ ನಿವಾಸ್ ಗೌಡ ಅಧ್ಯಕ್ಷರು, ಶುಲ್ಕ ನಿಯಂತ್ರಣ ಸಮಿತಿ, ಇವರು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಾರಿ. ಇವ್ರಿಗೆ ಹೋಗಿ ನೀವು ಕಂಪ್ಲೇಂಟನ್ನು ಮಾಡ್ಬೋದಂತೇಳಿ. ಮಾನ್ಯರಿ, ನಾನು ಇವಾಗ ನನ್ನ ಒಪಿನಿಯನ್ ಹೇಳ್ತೇನೆ ರೀ. ನಾನೀಗ ಅರೌಂಡ್ 6-7 ವರ್ಷ ಆಯಿತು ಈ KEದ ಸಂಬಂಧಿಸಿದಂಥ ಅಪ್ಡೇಟ್ಗಳನ್ನು ನಾನು ಮಾಡಾಕುಂತೀನಿ ರೀ. ಆದ್ರೆ ನಾನು ನೋಡ್ದಂಗೆ ವಿದ್ಯಾರ್ಥಿಗಳು ಯಾರೂ ಕೂಡ ಗಟ್ಟಿರುವಂಥ ಪಾಲಕರು ಏನು ಮಾಡ್ತಾರೆ ಅಂದ್ರೆ, ಆ ಸಂಸ್ಥೆ ವಿರುದ್ಧ ಕಂಪ್ಲೇಂಟನ್ನು ಮಾಡ್ತಾರೆ. ಬೇರೆ ವಿದ್ಯಾರ್ಥಿಗಳು, ಗ್ರಾಮೀಣ ಬಡವರು, ರೈತರು ಇರುವಂಥವ್ರುಗಳು ಯಾರು ಕೂಡ ಪ್ರೈವೇಟ್ ಕಾಲೇಜಿಗೆ ಹ್ಯಾಮ ಕಟ್ಕೊಳಕ್ಕೆ ಹೋಗೋದಿಲ್ರಿ. ನಿಮ್ಮ ಮುಂದೆ ಬಂದು ಕಂಪ್ಲೇಂಟ್ ಮಾಡ್ತಾರ, ನೀವು ಅವ್ರಿಗೆ ಏನು ಮಾಡ್ತೀರಿ, ನ್ಯಾಯ ಕೊಡಿಸ್ತೀರಿ, ಅಡ್ಮಿಷನ್ ಮಾಡಿಸ್ತೀರಿ. ಮುಂದೆ 4 ವರ್ಷ 5 ವರ್ಷ ಬದುಕವ್ರು ಯಾರ ಅವ್ರ ಕೈಯಾಗ. ಇದು ತುಂಬ ಕಷ್ಟ ಇದೆ. ಹಿಂಗಾಗಿ ರಿಯಾಲಿಟಿ ಹೇಳಕ್ ಕುಂತೀನಿ ಸರ, ಯಾರು ಬಂದು ನಿಮಗೆ ಕಂಪ್ಲೇಂಟ್ ಮಾಡೋಂಗಿಲ್ರಿ. ಮಾಡಿದ್ರು ಕೂಡ ನೀವು ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಒಳಗಡೆ ಇದರಲ್ಲಿ ಹೋಗ್ರಿ, ಕಾಮೆಂಟ್ ಹಳೆಯ ವಿಡಿಯೋದಾಗ ಮಾಡಿದ್ರು ಕೂಡ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ರಿ. ಆಮೇಲೆ ಒಂದಷ್ಟು ಪ್ರೈವೇಟ್ ಕಾಲೇಜುಗಳು ನಿಮಗ ಶೆಡ್ ಹೊಡಿತಾರ. ಹೌದಾ, ಹೆದರಾಕನ ಹೋಗೋದಿಲ್ರಿ. ಏನ್ ಹೆದರಂಗಿಲ್ಲಪ್ಪ ಅಂತಂದ್ರೆ, ಏನ್ ಮಾಡ್ಕೊಂತೀವಿ ಮಾಡ್ಕೋ, ಸೀಟ್ ಬೇಕಂದ್ರ
ರೊಕ್ಕ ಕೂಡ ಇಲ್ಲಾಂದ್ರೆ ಗೆಟ್ ಲಾಸ್ಟ್ ಅಂದ್ಬಿಡ್ತಾರೆ ವಿದ್ಯಾರ್ಥಿಗಳಿಗೆ. ಹೇಳಿದ್ರೆ ಅಡ್ಮಿಷನ್ ಮಾಡಿಸ್ತಾವೋ ಇಲ್ಲಾಂದ್ರೆ ಬಿಟ್ಟು ಬ್ಯಾರೆ ಕೋರ್ಸಿಗೆ ಹೋಗ್ತಾರ. ನೀವು ಆರಾಮಾಗಿ ಒಂದು ರೂಮ್ನಾಗ ಎಸಿನಾಗ ಕುಂತು ಬಿಟ್ಟಿರ್ತೀರಿ, ಹೊರಗಿಂದ ಜಗತ್ ನಿಮ್ಗೆ ಏನು ಗೊತ್ತಿಲ್ರಿ, ನಿಮ್ಗೆ ಗೊತ್ತೂ ಆಗೋದಿಲ್ರಿ. ಗೊತ್ತಾದ್ರೂ ಕೂಡ ನೀವು ಭಾಳ ಅಂದ್ರೆ ಏನ್ ಮಾಡಿರಿ, ವಾರ್ನಿಂಗ್ ಮಾಡ್ರಿ ಕಾಲೇಜ್ನವ್ರಿಗೆ. ಒಂದು ಕಾಲೇಜ್ ಮಾಡ್ರಿ, 2 ಕಾಲೇಜ್ ಮಾಡ್ರಿ, ಸಾವಿರಾರು ಕಾಲೇಜ್ ಅದಾವು. ಏನಂತ ಮಾಡ್ತೀರಿ, ನಿಮ್ಗೂ ಆಗಲ್ಲಂತ ಕೆಲಸನೇ ಇದೆ. ಹಂಗ ನೀವೇನಾರು ಮಾಡೋಂಗಿದ್ದಿದ್ರಪ್ಪ ಅಂತಂದ್ರ ನೀವು ಸರ್ಪ್ರೈಸ್ ಆಗಿ ಹೋಗಿ ಹಿಡಿಬಹುದ್ರಿ. ಹಿಡ್ದ ಅಂತವ್ರಿಗೆ ನೀವು ಲೈವ್ ಟಿವಿನ್ಯಾಗ ಬಂದ ಅದನ್ನ ಲೈವ್ ಹಾಕ್ಬೇಕು. ನೀವು ಲೈವ್ ಅಲ್ಲೇ ಹಾಕಿ ಬಂದ್ರೆ ಉಳ್ಕಿದ ಕಾಲೇಜಿನವ್ರಿಗೆ ಹೆದರಿಕೆ ಬರ್ತತಿ. ಅದನ್ನ ಬಿಟ್ಟು ವಿದ್ಯಾರ್ಥಿಗಳು ನೀವೇ ಬರ್ರಿ. ಅಲ್ರಿ ಸೀಟ್ ಸಿಗೋದ ಕಷ್ಟ, ವರ್ಷಗಟ್ಟಲೆ ವೇಟ್ ಮಾಡಿರ್ತಾರೆ, ಎಕ್ಸಾಮ್ ಬರೆದಿರ್ತಾರೆ, ಟೆನ್ಷನ್ ಆಗಿರ್ತಾರೆ. ಬಂದು ನಿಮ್ಮ ಯಾವ್ದು ನಮ್ಮ ಧಾರವಾಡ ಹುಬ್ಳಿದಿಂದ ಬಂದು ಬೆಂಗಳೂರಿಗೆ ಯಾರೋ ಬಂದು ಕಂಪ್ಲೇಂಟ್ ಮಾಡ್ತಾರೆ ಏನ್ರಿ? ಮಾಡುದಿಲ್ರಿ ಸುಮ್ಮನೆ. ಯಾಕಂದ್ರೆ ರೈತರ ಮಕ್ಕಳ್ರಿ, ರೈತರ ಮಕ್ಕಳು ದುಡ್ಕೊಂಡ್ ಅವ್ರು ಬಂದು ದೊಡ್ಡ ದೊಡ್ಡ ಕಾಲೇಜಿಗೆ ಯಾರಾದರೂ ಇದನ್ನ ಮಾಡ್ತಾರ, ಕಂಪ್ಲೇಂಟ್ ಮಾಡಕ್ ಹೋಗ್ತಾರ? ಮಾಡಕ್ಕಂತ ಸಾಧ್ಯವೇ ಇಲ್ರಿ ನನ್ನ ಪ್ರಕಾರ. ಮಾಡಿದ್ರು ಕೂಡ ಯಾರೋ 4-5 ಜನ ಎಜುಕೇಟೆಡ್ ಪೇರೆಂಟ್ಸ್ ಇದ್ದವ್ರು ಹೋಗಿ ಮಾಡ್ತಾರ. ನೀವು ಏನ್ ಮಾಡಿರಿ, ಪೇಪರ್ ಕೊಟ್ಟು ಹೋಗ್ರಿ ಅಂತೀರಿ. ನನಗ ಭಾಳ ಎಕ್ಸಾಂಪಲ್ ಅದಾವ್ರಿ, ನಮ್ಮ ಹತ್ರ ಉದಾಹರಣೆ ಅದಾವ. ಅಲ್ಲಿ ಕೊಟ್ಟು ಹೋಗ್ರಿ, ಲೆಟರ್ ಬರೆದು ಕೊಟ್ಟು ಹೋಗ್ರಿ ಅಂತ ಹೇಳ್ತೀರಿ. ಲೆಟರ್ ಬರೆದು ಕೊಟ್ಟು ಹೋಗ್ತಾರ. ಭಾಳಪ್ಪ ಅಂದ್ರೆ ನೀವು 100 ಜನ ಕೈ ಬೆರಳಿಕೆಯಲ್ಲೇ ಮಾಡಿ ಹೆಲ್ಪ್. ಉಳ್ಕಿದವ್ರಿಗೆ ಏನ್ ಮಾಡ್ತೀರಿ 1000 ಜನಕ್ಕ? ನನ್ನ ಪ್ರಕಾರ ಐತಲ್ರಿ, ನೀವು ಲೆಟರ್ ಹಾಕಿದ್ದೆ ನಿಜ ರೀ. ಪ್ರೈವೇಟ್ ಕಾಲೇಜ್ನವ್ರು ಇದಕ್ಕೆ ಬಗ್ಗುದಿಲ್ರಿ, ಪ್ರೈವೇಟ್ ಕಾಲೇಜ್ನವ್ರು ಇದಕ್ಕೆ ಬಗ್ಗುದಿಲ್ರಿ. ಆದ್ರೆ ನನಗೂ ಸಂತೋಷ, ವಿದ್ಯಾರ್ಥಿಗಳು ಸಂತೋಷ ಮಾತಿದ. ನೀವು ಯಾಕೋ ಮುಂದೆ ಬಂದಿರಿ, ಧೈರ್ಯವಾಗಿ ಹೇಳಕ್ ಕುಂತೀರಿ. ಆದ್ರೆ ಪ್ರೈವೇಟ್ ಕಾಲೇಜ್ನವ್ರು ನನಗೆ ಅನ್ಸತ್ರಿ ಯಾರ ಅಪ್ಪನಿಗೆ ಬಗ್ಗವ್ರಲ್ಲ ಅಂತ ಅನ್ಸಾಕಂತತಿ. ಮತ್ತು ತಮ್ಮ ಕೆಲಸ ತಾವು ಮಾಡ್ತಾರ. ನೀವು ಕೆಲಸ ನೀವು ಮಾಡ್ರಿ, ನನ್ನ ಕೆಲಸ ನಾ ಮಾಡ್ತೇನ್ರಿ. ನಮಸ್ಕಾರ. ತಪ್ಪಾದ್ರೆ ಏನಾದ್ರೂ ಕ್ಷಮಿಸ್ರಿ.